ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಕಳೆದ 2 ಸಂಚಿಕೆಗಳಲ್ಲಿ ಗಂಟೆಯ ವಾದನದ ಬಗ್ಗೆ ಯಾವ ರೀತಿಯಾಗಿ ಅಂತ ತಿಳ್ಕೊಂಡಿದ್ವಿ. ಇನ್ನು ಕೆಲವರು ಪ್ರಶ್ನೆ, ಜಯಗಂಟೆಯನ್ನು ಹೇಗೆ ವಾದನ ಮಾಡೋದು? ಇದು ಅಷ್ಟೇ, ಪ್ರಣವನಾದವನ್ನು ಹೊರಸೂಸುವಂತಹ ಅಥವಾ ಪ್ರಣವನಾದವನ್ನು ಹೋಲುವಂತಹ ಜಯಗಂಟೆಯ ವಾದನ ಹೇಗೆ ಮಾಡಬೇಕಪ್ಪ ಅಂದರೆ, ಅದೇ ಈ ಹಿಂದೆ ಜ್ಞಾಪಿಸ್ಕೊಂಡಂಗೆ ಡೋಲು ಥರನೋ ತಮಟೆ ಥರನೋ ಇದು ಬಡಿಯುವಂಥ ವಸ್ತು ಅಲ್ಲ. ಇದು ಪ್ರಣವನಾದವನ್ನು ಹೊರಸೂಸಬಲ್ಲಂತಹ ಜಯಗಂಟೆ ಆಗಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ವಾದನ ಮಾಡಬೇಕಂದ್ರೆ, 1 ತಾಟನ ಮಾಡಿ ಅಥವಾ 3 ತಾಟನ ಮಾಡಿ ನಿಲ್ಲಿಸಬೇಕು. ಅಂದರೆ ಒಮ್ಮೆ ಕೋಲಿನಿಂದ ಬಡಿಯಬೇಕು ಅಥವಾ 3 ಸರ್ತಿ ಅಥವಾ 4 ಸರ್ತಿ ಬಡಿಯೋದು ಒಂದು ಪದ್ಧತಿ ಉಂಟು. ಇದು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ, ಘಂಟಾವಾದನವು ಆದ ನಂತರ ಆ ಒಂದು ಮಧ್ಯದ ಲಯಭಾಗದಲ್ಲಿ ಪ್ರಣವನಾದವನ್ನು ಪ್ರಹರಧ್ವನಿಯು ಹೊಮ್ಮುತ್ತಾ ಇರುವಾಗ, ಓಂ 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 ಅಂತ ಹೊಂದುತ್ತಾ ಇರುವಾಗ ಈ ರೀತಿಯಾದಂತಹ ಜಯಗಂಟೆಯನ್ನು ಒಮ್ಮೆ ತಾಟನ ಮಾಡೋದು. ಅಥವಾ 3 ಬಾರಿ. ಗಂಟೆಯ ತಾಟದ ಪ್ರಣವ ಪ್ರಹರಧ್ವನಿ ಮತ್ತು ಜಯಗಂಟೆಯ ಪ್ರಹರಧ್ವನಿ. ಈ ರೀತಿಯಾದಂತಹ ಪೂಜಾ ಕೈಂಕರ್ಯದಲ್ಲಿ, ಹೋಮಾದಿ ಹವನಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಫಲದಾಯಕ ಎಂಬುದು ಜ್ಞಾನಿಗಳ ಮತ್ತು ಹಿರಿಯರ ಒಮ್ಮತವಾಗಿದೆ. ಹಾಗಾಗಿ ನಾವೆಲ್ಲರೂ ಈ ರೀತಿಯಾದಂತಹ ಜಯಗಂಟೆಗಳ ವಾದನವನ್ನು ಮಾಡ್ತಾ ಆ ಭಗವಂತನಿಗೆ ಹೆಚ್ಚು ಪ್ರೀತಿಯಾಗಿ ನಮಗೆ ಅವನ ಸಂಪೂರ್ಣ ಕೃಪೆ ಆಶೀರ್ವಾದಗಳು ಸಿಗಲಿ, ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನವು ಇದಾಗಲಿ ಎಂಬುದಾಗಿ ತಮ್ಮೆಲ್ಲರ ಮೂಲಕ ಕೇಳ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯವನ್ನು ಗಮನಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.